ಒಂದು ಸಲಾನು ಈ ಚಾಪ್ಟರಿಂದ ಕ್ವೆಶನ್ ಬರಲಿಲ್ಲ. ಆದರೆ ಸೊ ಪ್ಯಾಟರ್ನ್ ಆಫ್ ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಹೇಗಿರುತ್ತೆ ಅಂದರೆ, ಆಸ್ ಯೂಶುವಲ್ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್ ಬರ್ಬೋದು, ಎಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ ಬರ್ಬೋದು. ಒಂದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು, ಯಾಕಂದರೆ ವಿ ಹ್ಯಾವ್ 3 ಟೈಪ್ಸ್ ಆಫ್ ರಿಪ್ಸ್: ಫಾಲ್ಸ್, ಟ್ರೂ ಮತ್ತು ಫ್ಲೋಟಿಂಗ್ ರಿಪ್ಸ್. ಇದೊಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್. ಸೊ ಸ್ಕಲ್ಲಿನ ಇಮೇಜನ್ನು ಕೊಟ್ಟು ABCD ಮಾರ್ಕ್ ಮಾಡಿದ್ದಾರೆ. ಹಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಅವರ್ ಟಾರ್ಗೆಟ್ KCET ಸೀರೀಸ್. ಸೊ ಇಲ್ಲಿ ನಾವು ಏನು ಮಾಡಲಿಕ್ಕಿದ್ದೀವಿ ಅಂತ ನಾನು ಯಾಕೆ ಹೇಳಬೇಕೀಗ, ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಸೊ ಏನು ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಚಾಪ್ಟರ್ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್. ಸೊ ಇವತ್ತು ನಾನು ಈ ಚಾಪ್ಟರ್ ಅಲ್ಲಿ ಯಾವ ಕ್ವೆಶನ್ಸ್ ಇಂಪಾರ್ಟೆಂಟ್ ಅಂದರೆ ಯಾವುದು ಇಂಪಾರ್ಟೆಂಟ್ ಕ್ವೆಶನ್ಸ್, ಫಸ್ಟ್ ಆಫ್ ಆಲ್ ಈ ಚಾಪ್ಟರ್ ಓದಬೇಕಾ ಬೇಡವಾ, ಸೊ ಅದನ್ನು ಹೇಳಲಿಕ್ಕಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ಟಾರ್ಗೆಟ್. ಸೊ ಇವತ್ತೇನು ಮಾಡಲಿಕ್ಕಿದ್ದೀವಿ, ಚಾಪ್ಟರ್ ವೇಟೇಜ್, ಇಂಪಾರ್ಟೆಂಟ್ ಟಾಪಿಕ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್ ಮಕ್ಕಳೇ, ಈ ಚಾಪ್ಟರ್ ಇಂಪಾರ್ಟೆಂಟ್ ಅಲ್ಲ. ಡೋಂಟ್ ಸ್ಕಿಪ್ ದ ವಿಡಿಯೋ, ಡೋಂಟ್ ಸ್ಟಾಪ್ ವಾಚಿಂಗ್. ಸೊ ಇಷ್ಟರವರೆಗೆ KCETಯಲ್ಲಿ ಒಂದು ಸಲಾನು ಈ ಚಾಪ್ಟರಿಂದ ಕ್ವೆಶನ್ ಬರಲಿಲ್ಲ. ಆದರೆ ಈ ವರ್ಷ ಬರೋ ಚಾನ್ಸಸ್ ಇದೆ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಯಾಲಜಿಯನ್ನು ಕನ್ಸಿಡರ್ ಮಾಡಿದ್ರೆ ಚಾಪ್ಟರ್ಸ್ ರಿಲೇಟ್ ಆಗಿದೆ ಅಲ್ವಾ? ಸೊ ಮುಂಚೆ ಪ್ರತಿ ವರ್ಷ ಕ್ವೆಶನ್ಸ್ ಬರ್ತಾಯಿತ್ತು, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸಲ್ಲಿ ಮಿನರಲ್ ಆ್ಯಂಡ್ ನ್ಯೂಟ್ರಿಷನಿಂದ ಬರ್ತಾಯಿತ್ತು, ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನಿಂದ ಬರ್ತಾಯಿತ್ತು ಕ್ವೆಶನ್ಸ್ KCETಯಲ್ಲಿ. ಆದರೆ ಈ ಸಲ ಈ ಎಲ್ಲ ಚಾಪ್ಟರ್ನ ಡಿಲೀಟ್ ಮಾಡಿರೋ ಕಾರಣ ಕ್ವೆಶನ್ಸ್ ಬರೋದಿಲ್ಲ. ವಿಚ್ ಮೀನ್ಸ್ ಈ ಚಾಪ್ಟರಿಂದ ಈ ಸಲ ಕ್ವೆಶನ್ ಬರೋ ಚಾನ್ಸಸ್ ಇದೆ. ಓಕೆ, ಎಷ್ಟು ಕ್ವೆಶನ್ಸ್ ಬರಬಹುದು? ನಾಟ್ ಮೋರ್ ದೆನ್ 1. ಖಂಡಿತವಾಗಿಯೂ ಒಂದರಿಂದ ಜಾಸ್ತಿ ಕ್ವೆಶನ್ ಅಂತೂ ಬರುವುದೇ ಇಲ್ಲ ಈ ಚಾಪ್ಟರಿಂದ. ಸೊ ಮ್ಯಾಕ್ಸಿಮಮ್ 1 ಕ್ವೆಶನ್ ಬರುವಂಥದ್ದು. ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ನಾವು ಹೇಳುವ ಹಾಗಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಇಷ್ಟವರೆಗೆ ಕ್ವೆಶನೇ ಬರಲಿಲ್ಲ KCETಯಲ್ಲಿ ಅಂತ ಅಂದರೆ ಈ ಸಲ ಕ್ವೆಶನ್ ಬರುತ್ತೆ ಅಂತ ಆದರೆ ನಾವು ಯಾವುದು ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಟೈಪ್ಸ್ ಆಫ್ ಜಾಯಿಂಟ್ಸಿಂದ ಬರ್ಬೋದು, ಏನು ಪೆಕ್ಟೋರಲ್ ಗರ್ಡಲ್ ರಿಲೇಟೆಡ್, ಪೆಲ್ವಿಕ್ ಗರ್ಡಲ್ ರಿಲೇಟೆಡ್, ಅದೇ ಯಾಕೆ ಸ್ಲೈಡಿಂಗ್ ಫಿಲಮೆಂಟ್ ಏನು ಥಿಯರಿ ಏನಿದೆ ಅದರಿಂದ ಬರಬಹುದು. ಅಥವಾ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ಇದೆ ಅಲ್ವಾ, ಮಸ್ಕ್ಯುಲಾರ್ ಅಮೀಬಾಯ್ಡ್ ಮೂವ್ಮೆಂಟ್, ಫ್ಲಾಜೆಲ್ಲಾರ್ ಮೂವ್ಮೆಂಟ್, ಸಿಲರಿ ಮೂವ್ಮೆಂಟ್ಸ್, ಅದರಿಂದ ಬರಬಹುದು. ಸೊ ಎಲ್ಲಿಂದ ಬೇಕಾದ್ರೂ ಬರಬಹುದು. ಸೊ ವಿ ಕಾಂಟ್ ಸೇ ಇಂಪಾರ್ಟೆಂಟ್ ಟಾಪಿಕ್ಸ್. ನಾವು ಕಮಿಂಗ್ ಟು ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ಈ ಚಾಪ್ಟರಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ವಿ ಕಾಂಟ್ ಗೆಟ್ ಎನಿ ಪ್ರೀವಿಯಸ್ ಇಯರ್ ಕ್ವೆಶನ್, ಯಾಕಂದರೆ ಇಷ್ಟವರೆಗೆ KCETಯಲ್ಲಿ ಬರಲೇ ಇಲ್ಲ. ಸೊ ಇವತ್ತು ನಾವೇನು ಮಾಡಲಿಕ್ಕಿದ್ದೀವಿ ಹಾಗಾದರೆ, ಸೂಪರ್ 30 ಕ್ವೆಶನ್ಸ್ ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಸೊ ಹೌ ಡಿಡ್ ಐ ಪಿಕ್ ದೀಸ್ ಸೂಪರ್ 30 ಕ್ವೆಶನ್ಸ್? PYQಸಿಂದ ಅಲ್ಲ, ಆದರೆ ಐ ಹ್ಯಾವ್ ಪಿಕ್ಡ್ ಅಪ್ ಸಮ್ ಕ್ವೆಶನ್ಸ್ ಫ್ರಮ್ ಪ್ರಾಪರ್ NCERT, ಹಾಗೆ ಕೆಲವು ನೀಟ್ ರಿಲೇಟೆಡ್ ಕ್ವೆಶನ್ಸನ್ನು ಪಿಕ್ ಮಾಡಿದ್ದೇನೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ಸೂಪರ್ 30 ಇಂಪಾರ್ಟೆಂಟ್ ಕ್ವೆಶನ್ಸ್. ಸ್ಟಾರ್ಟಿಂಗ್ ಫ್ರಮ್ ದ ಮ್ಯಾಚ್ ದ ಫಾಲೋವಿಂಗ್. ಸೊ ಪ್ಯಾಟರ್ನ್ ಆಫ್ ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಹೇಗಿರುತ್ತೆ ಅಂದರೆ, ಆಸ್ ಯೂಶುವಲ್ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್ ಬರ್ಬೋದು, ಎಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ ಬರ್ಬೋದು, ಸ್ಟೇಟ್ಮೆಂಟ್ ಕರೆಕ್ಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಈ ಥರದ ಕ್ವೆಶನ್ ಬರ್ಬೋದು, ನಾರ್ಮಲ್ ಏನು MCQ ಟೈಪ್ ಆಫ್ ಕ್ವೆಶನ್ ಸಹ ಬರ್ಬೋದು. ಸೊ ಫಸ್ಟ್ ಕ್ವೆಶನ್ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್. 3 ಥರದ ಮೂಮೆಂಟನ್ನು ಕೊಟ್ಟಿದ್ದಾರೆ, ಟೈಪ್ಸ್ ಆಫ್ ಮೂಮೆಂಟ್ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಸೊ ಇದು ಫೈನಲ್ ಕ್ವೆಶನ್ ಅಲ್ಲ, ಇಲ್ಲಿದೆ ನೋಡಿ ಕ್ವೆಶನ್, ಆಪ್ಷನ್ಸ್ ಇಲ್ಲಿರುವಂಥದ್ದು. ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಈ ಥರದ ಕ್ವೆಶನಿಗೆ ಮ್ಯಾಚ್ ದ ಫಾಲೋವಿಂಗ್ ಮಾಡಿ. ದಟ್ ಇಸ್ ಅಮಿಬಾಯ್ಡ್ ಮೂವ್ಮೆಂಟ್ ನಾವು ಎಲ್ಲಿ ನೋಡುವಂಥದ್ದು? ಇನ್ ಲ್ಯೂಕೋಸೈಟ್ಸ್ ಆ್ಯಂಡ್ ಮ್ಯಾಕ್ರೋಫೇಜಸ್. ಇನ್ ಲ್ಯೂಕೋಸೈಟ್ಸ್ ಆ್ಯಂಡ್ ಮ್ಯಾಕ್ರೋಫೇಜಸ್ ನಾವು ಅಮಿಬಾಯ್ಡ್ ಮೂವ್ಮೆಂಟ್ ಅನ್ನು ಈ ಸೆಲ್ಸಲ್ಲಿ ನೋಡುವಂಥದ್ದು. ಸಿಲಿಯರಿ ಮೂವ್ಮೆಂಟ್ ನಾವು ಎಲ್ಲಿ ನೋಡುವಂಥದ್ದು? ಇನ್ ಮೂವ್ಮೆಂಟ್ ಆಫ್ ಓವಾ ಇನ್ ಫಿಮೇಲ್ ಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಮಸ್ಕ್ಯುಲಾರ್ ಮೂವ್ಮೆಂಟ್ ಆಫ್ ಟಂಗ್, ಮೂವ್ಮೆಂಟ್ ಆಫ್ ಲಿಮ್ಸ್, ಇದು ಮಸಲ್ಸ್ ಮುಖಾಂತರ ಆಗುವಂತಹ ಮೂವ್ಮೆಂಟ್ ಅಲ್ವಾ? ಸೊ ಆನ್ಸರ್ ಏನಾಗಬೇಕು? A is 4 and 5, A is 4 and 5, B is 1, C is 2 and 3, B is 1, C is 2 and 3. ಸೊ ಆನ್ಸರ್ ಏನಾಗಬೇಕು ಈ ಕ್ವೆಶನಿಗೆ? ಆನ್ಸರ್ ಇಸ್ ಸಪೋಸ್ ಟು ಬಿ C. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶನ್ ನೋಡುವ. ಪುನಃ ಇನ್ನೊಂದು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವೆಶನ್. ಸೊ ಕ್ವೆಶನ್ ನೋಡಿ, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಮಯೋಫೈಬ್ರಿಲ್.
ಯಾವುದು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಮಯೋಫೈಬ್ರಿಲ್ ದಟ್ ಇಸ್ ಸಾರ್ಕೋಮಿಯರ್. ಪ್ರೋಟೀನ್ ಆಫ್ ಥಿನ್ ಫಿಲಮೆಂಟ್ ಯಾವುದು? ದಟ್ ಇಸ್ ಆಕ್ಟಿನ್. ಪ್ರೋಟೀನ್ ಆಫ್ ಥಿಕ್ ಫಿಲಮೆಂಟ್ ಯಾವುದು? ದಟ್ ಇಸ್ ಮಯೋಸಿನ್. ಸೆಂಟ್ರಲ್ ಪಾರ್ಟ್ ಆಫ್ ಥಿಕ್ ಫಿಲಮೆಂಟ್ ನಾಟ್ ಓವರ್ಲ್ಯಾಪ್ಡ್ ಬೈ ದ ಥಿನ್ ಫಿಲಮೆಂಟ್ ಯಾವುದು? ಹೆಚ್ ಝೋನ್. ಸೊ ಆನ್ಸರ್ ಏನಾಗಬೇಕು? ಎ ಈಸ್ 3, ಬಿ ಈಸ್ 4. ಎ ಈಸ್ 3, ಬಿ ಈಸ್ 4. ಸಿ ಈಸ್ 2, ಡಿ ಈಸ್ 1. ಸಿ ಈಸ್ 2, ಡಿ ಈಸ್ 1. ಸೊ ಆನ್ಸರ್ ಇಸ್ ಡಿ. ಸಿಂಪಲ್. ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ಇದೊಂದು ಈಸಿ ಟೈಪ್ ಆಫ್ ಕ್ವೆಶ್ಚನ್, ನಾರ್ಮಲ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ, ಈಸಿ ಲೆವೆಲ್. ಏನು ಹೇಳ್ತಾ ಇದೆ ಇದು ಕ್ವೆಶ್ಚನ್? ವಿಚ್ ಪಾರ್ಟ್ ಆಫ್ ದ ಸ್ಕಲ್ ಇಸ್ ಕನೆಕ್ಟೆಡ್ ವಿತ್ ದ ವರ್ಟಿಬ್ರಲ್ ಕಾಲಮ್. ಸೊ ನಮ್ಮ ಸ್ಕಲ್ ಏನಿದೆ ವರ್ಟಿಬ್ರಲ್ ಕಾಲಮ್ ಜೊತೆ ಕನೆಕ್ಟ್ ಆಗಿದೆ, ಬಟ್ ವಿತ್ ದ ಹೆಲ್ಪ್ ಆಫ್ ವಾಟ್? ದಟ್ ಇಸ್ ವಿತ್ ದ ಹೆಲ್ಪ್ ಆಫ್ ಆಸಿಪಿಟಲ್ ಕಾಂಡೈಲ್ಸ್. ಆಸಿಪಿಟಲ್ ಕಾಂಡೈಲ್ಸ್, ಅದಕ್ಕೆ ನಾವು ಹೇಳುವಂಥದ್ದು ಹ್ಯೂಮನ್ಸ್ ಆರ್ ಡೈಕಾಂಡೈಲಿಕ್ ಅಂತ ಅಲ್ವಾ? ಆನ್ಸರ್ ಇಸ್ ಬಿ. ಸೊ ಬಿಕಾಸ್ ಆಫ್ ಹ್ಯಾವಿಂಗ್ ಜಸ್ಟ್ ಟು occipital condyles, we are having dicondylic movement. So adrinda we are not able to have a maximum movement like birds. Next question. Punaha innondu direct tarada question. Each limb in human body possess. Limb alli ಎಷ್ಟು bones ಇದೆ ಅಂತ? 30 bones. NCERT line question. Okay. Next. Acromyon process can be observed in. ಆಕ್ರೋಮಯಾನ್ ಅಂತ ಹೇಳೋ ಸ್ಟ್ರಕ್ಚರ್ ಎಲ್ಲಿರುವಂಥದ್ದು? ಸ್ಕ್ಯಾಪ್ಯುಲಾದಲ್ಲಿ. ಸ್ಕ್ಯಾಪ್ಯುಲಾ ಅಂದರೆ ಏನು? ಶೋಲ್ಡರ್ ಬೋನ್. ಸೊ ಶೋಲ್ಡರ್ ಬೋನನ್ನು ಕ್ಲಾವಿಕಲಿಗೆ ಅಟ್ಯಾಚ್ ಮಾಡಲಿಕ್ಕೆ ಬೇಕಾಗುವಂತಹ ಸ್ಟ್ರಕ್ಚರ್ ಯಾವುದು? ಆಕ್ರೋಮಯಾನ್. ಓಕೆ. ಸೊ ಈ ಸ್ಕ್ಯಾಪ್ಯುಲಾ ಮತ್ತು ಕ್ಲಾವಿಕಲ್ ಎಲ್ಲಿರುವಂಥದ್ದು? ದಟ್ ಇಸ್ ಇನ್ ಪೆಕ್ಟೋರಲ್ ಗರ್ಡಲ್, ಇಲ್ಲಿ ಅಲ್ವಾ? ಪೆಕ್ಟೋರಲ್ ಗರ್ಡಲ್. ನೆಕ್ಸ್ಟ್ ಕ್ವೆಶ್ಚನ್. ಟೈಪ್ ಆಫ್ ಜಾಯಿಂಟ್ ಬಿಟ್ವೀನ್ ಎಟ್ಲಾಸ್ ಆ್ಯಂಡ್ ಆಕ್ಸಿಸ್. ಎಟ್ಲಾಸ್ ಮತ್ತು ಆಕ್ಸಿಸ್ ನ ಜಾಯಿಂಟ್ ಏನಿದೆ ಅದಕ್ಕೇನಂತ ಹೆಸರು? ಪಿವೆಟ್ ಜಾಯಿಂಟ್. ಸೊ ಟೈಪ್ಸ್ ಆಫ್ ಜಾಯಿಂಟ್ಸಲ್ಲಿ ವಿ ಹ್ಯಾವ್ ಪಿವೆಟ್ ಜಾಯಿಂಟ್, ಬಾಲ್ ಆ್ಯಂಡ್ ಸಾಕೆಟ್, ಸ್ಯಾಡಲ್, ಹಿಂಜ್ ಅಲ್ವಾ? ಸೊ ಪಿವೆಟ್ ಜಾಯಿಂಟಿನ ಎಕ್ಸಾಂಪಲ್ NCERT ಅಲ್ಲಿ ಏನು ಕೊಟ್ಟಿದ್ದಾರೆ? ಎಟ್ಲಾಸ್ ಮತ್ತು ಆಕ್ಸಿಸ್. ನೆಕ್ಸ್ಟ್ ಕ್ವೆಶ್ಚನ್. ಸೊ ಪಿವೆಟ್ ಜಾಯಿಂಟಿಂದಾಗಿ ವಿ ಆರ್ ಏಬಲ್ ಟು ಮೂವ್ ಅವರ್ ಹೆಡ್ ಲೈಕ್ ದಿಸ್. ನೆಕ್ಸ್ಟ್ ಕ್ವೆಶ್ಚನ್. ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್. ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು, ಯಾಕಂದರೆ ವಿ ಹ್ಯಾವ್ 3 ಟೈಪ್ಸ್ ಆಫ್ ರಿಬ್ಸ್: ಫಾಲ್ಸ್, ಟ್ರೂ ಮತ್ತು ಫ್ಲೋಟಿಂಗ್ ರಿಬ್ಸ್. ಟ್ರೂ ರಿಬ್ಸ್ ಎಷ್ಟಿರುವಂಥದ್ದು? ಸೊ ಟ್ರೂ ರಿಬ್ಸ್ ಏನಿದೆ, ಫಸ್ಟ್ 7 pairs ಆಫ್ ರಿಬ್ಸ್ ಆರ್ ಟ್ರೂ ರಿಬ್ಸ್. ಓಕೆ. ನಂತರದ 3 pairs ಆಫ್ ರಿಬ್ಸ್ ಏನಿದೆ, ದೇ ಆರ್ ಫಾಲ್ಸ್ ರಿಬ್ಸ್. 8th, 9th, 10th ರಿಬ್ ಪೇರ್ಸ್ ಏನಿದೆ, ದೇ ಆರ್ ಫಾಲ್ಸ್ ರಿಬ್ಸ್. ಲಾಸ್ಟ್ 2 pair, 11th ಮತ್ತು 12th pair ಆಫ್ ರಿಬ್ ಏನಿದೆ, ದಟ್ ಇಸ್ ಜಸ್ಟ್ 2 pairs ಅಲ್ವಾ? ಫ್ಲೋಟಿಂಗ್ ರಿಬ್ಸ್. ಸೊ A is 3, B is 1, A is 3, B is 1, C is 2. So answer is B. Next question. Among females, most common cause of osteoporosis. Osteoporosis ಅಲ್ಲಿ ನಾವೇನನ್ನ ವಾಟ್ ಎಕ್ಸಾಕ್ಟ್ಲಿ ವಿ ಗೆಟ್ ಟು ಸಿನ್ ಆಸ್ಟಿಯೋಪೋರೋಸಿಸ್? ಆಸ್ ಅ ನೇಮ್ ಸೇ, ಆಸ್ಟಿಯೋ ಅಂದ್ರೇನು ಬೋನ್, ಪೋರೋಸಿಸ್ ಅಂದ್ರೇನು ಹೋಲ್ಸ್ ಅಥವಾ ಏನು ಪೋರ್ಸ್ ನಾವು ನೋಡುವಂಥದ್ದು. ಆದರೆ ಯಾಕಾಗುವಂಥದ್ದು ಇದು? ಸೊ ಫಿಮೇಲ್ಸಲ್ಲಿ ಬಿಕಾಸ್ ಆಫ್ ದ ಡಿಕ್ರೀಸ್ಡ್ ಲೆವೆಲ್ ಆಫ್ ಎಸ್ಟ್ರೋಜನ್ ವಿ ಗೆಟ್ ಟು ಸಿ ಆಸ್ಟಿಯೋಪೋರೋಸಿಸ್. ಸೊ ಅದಕ್ಕೆ ಎಲ್ಲ ವುಮೆನ್ ಡ್ರಿಂಕ್ಸ್ ಎಲ್ಲ ಬರುತ್ತೆ, ವುಮೆನ್ ಹಾರ್ಲಿಕ್ಸ್ ಎಲ್ಲ ಬರುತ್ತೆ ಟು ಓವರ್ಕಮ್, ಟು ಪ್ರಿವೆಂಟ್ ಆಸ್ಟಿಯೋಪೋರೋಸಿಸ್. ಅಂದರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ, ಎಷ್ಟು ಹಾರ್ಲಿಕ್ಸ್ ಕುಡಿದು ವುಮೆನ್ನಿಗೆ ಆಸ್ಟಿಯೋಪೋರೋಸಿಸ್ ಸ್ಟಾಪ್ ಆಗುತ್ತೆ ಅಂತೆಲ್ಲ ಗೊತ್ತಿಲ್ಲ, ಜಸ್ಟ್ ಹೇಳಿರುವಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಸ್ಕೆಲೆಟಲ್ ಸಿಸ್ಟಮ್? ಈಸಿ. ಯಾವ ಫಂಕ್ಷನ್ ಇಲ್ಲಿ ಇಟ್ ಇಸ್ ನಾಟ್ ದ ಫಂಕ್ಷನ್ ಆಫ್ ಸ್ಕೆಲೆಟಲ್ ಸಿಸ್ಟಮ್ ಅಂತ ಕ್ವೆಶ್ಚನ್. ಸ್ಕೆಲೆಟಲ್ ಸಿಸ್ಟಮ್ ಇಂದ ಲೋಕೋಮೋಷನ್ ಆಗುತ್ತೆ, ಹೌದು, ಇಟ್ ಈಸ್ ಅ ಫಂಕ್ಷನ್ ಆಫ್ ಸ್ಕೆಲೆಟಲ್ ಸಿಸ್ಟಮ್. ಸ್ಕೆಲೆಟಲ್ ಸಿಸ್ಟಮಿಂದ, ಸ್ಕೆಲೆಟಲ್ ಸಿಸ್ಟಮ್ ಅಂದರೆ ಏನು? ಬೋನ್ ಇರುವಂಥದ್ದು. ರೆಡ್ ಬೋನ್ ಮ್ಯಾರೋದಿಂದ RBC ಪ್ರೊಡ್ಯೂಸ್ ಆಗುತ್ತೆ. ಎಸ್, ದೇ ಪ್ರೊಡ್ಯೂಸ್ ಇರೈಥ್ರೋಸೈಟ್ಸ್. ಸೊ ಇದು ಸಹ ಫಂಕ್ಷನ್ ಆಫ್ ಬೋನ್. ದೇ ಆಲ್ಸೋ ಸ್ಟೋರ್ ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್. ಸೊ ಇದು ಸಹ ಫಂಕ್ಷನ್. ಆದರೆ ಪ್ರೊಡಕ್ಷನ್ ಆಫ್ ಬಾಡಿ ಹೀಟನ್ನು ಯಾರು ಪ್ರೊಡ್ಯೂಸ್ ಮಾಡುವಂಥದ್ದು? ದ್ಯಾಟ್ ಇಸ್ ಎಡಿಪೋಸ್ ಟಿಶ್ಯೂ, ಫ್ಯಾಟ್.
ಅಲ್ವಾ? ಸೊ ಆನ್ಸರ್ ಏನಾಗಬೇಕು ಎ, ಯಾಕಂದರೆ ದಿಸ್ ಇಸ್ ನಾಟ್ ದ ಫಂಕ್ಷನ್ ಆಫ್ ಸ್ಕೆಲಿಟಲ್ ಸಿಸ್ಟಮ್. ನೆಕ್ಸ್ಟ್ ಕ್ವೆಶನ್ ನೋಡುವ. ವಿಚ್ ಆಫ್ ದ ಫಾಲೋವಿಂಗ್ ಜಾಯಿಂಟ್ ಡಸ್ ನಾಟ್ ಎಲೋ ಎನಿ ಸಾರ್ಟ್ ಆಫ್ ಅ ಮೂವ್ಮೆಂಟ್? ಸೊ ಇದರಲ್ಲಿ ನೀವು ನೋಡಿದ್ರೆ ಫೈಬ್ರಸ್ ಜಾಯಿಂಟ್ ಹೇಳುವಂತಹ ಜಾಯಿಂಟ್ ಏನಿದೆ, ಎಲ್ಲಿ ನಾವು ಫೈಬ್ರಸ್ ಜಾಯಿಂಟನ್ನು ನೋಡ್ತೀವಿ? ಇನ್ ದ ಸ್ಕಲ್, ಇನ್ ದ ಸುಚರ್ಸ್, ಎರಡು ಬೋನನ್ನು ಜಾಯಿನ್ ಮಾಡುವ ಪ್ಲೇಸಿಗೆ ಸುಚರ್ ಅಂತ ಹೇಳುವಂಥದ್ದು. ಸೊ ಅಲ್ಲಿ ಇರುವಂತಹ ಜಾಯಿಂಟ್ ಯಾವುದು? ಫೈಬ್ರಸ್ ಜಾಯಿಂಟ್. ಇಟ್ ಇಸ್ ಅನ್ ಇಮ್ಮೂವೇಬಲ್ ಜಾಯಿಂಟ್. ಸೊ ಆನ್ಸರ್ ಇಸ್ ಫೈಬ್ರಸ್ ಜಾಯಿಂಟ್. ನೆಕ್ಸ್ಟ್, assertion and reasoning type of a question. ಸೊ assertion and reasoning type of a question ಅನ್ನು ಸಾಲ್ವ್ ಮಾಡುವಾಗ ಫಸ್ಟಿಗೆ ನಾವೇನು ನೋಡಬೇಕಂದ್ರೆ assertion ಮತ್ತು ರೀಸನ್ ಈ ಎರಡು ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗಾ ಅಂತ ನೋಡಬೇಕು. ಅದೆರಡು ಕರೆಕ್ಟ್ ಅಂತ ಆದರೆ ದೆನ್ ದೀಸ್ ಟೂ ಆರ್ ದಿ ಆಪ್ಷನ್ಸ್. ಇಫ್ ಇನ್ ಕೇಸ್ ಒನ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಕನ್ಫ್ಯೂಷನಲ್ ಆರ್ ಇನ್ಕರೆಕ್ಟ್ ಅಂತ ಆದರೆ ದೆನ್ ದೀಸ್ ಟೂ ಆಪ್ಷನ್ಸಲ್ಲಿ ಒಂದು ಆಪ್ಷನ್ ಕರೆಕ್ಟ್. ಓಕೆ, ಸೊ ಫಸ್ಟಿಗೆ ವಿ ವಿಲ್ ಮೇಕ್ ಶ್ಯೂರ್ ಈ ಎರಡು ಸ್ಟೇಟ್ಮೆಂಟ್ ಏನಿದೆ ಅಸರ್ಷನ್ ಮತ್ತು ರೀಸನ್ ಇದೆರಡು ಕರೆಕ್ಟಾ ರಾಂಗ್ ಅಂತ ಫಸ್ಟಿಗೆ ಕನ್ಫರ್ಮ್ ಮಾಡ್ಕೊಳ್ಳುವ. ಹ್ಯೂಮನ್ ಹ್ಯಾಸ್ ಡೈಕಾಂಡೈಲಿಕ್ ಸ್ಕಲ್. ಹೌದು, ಹ್ಯೂಮನ್ಸಲ್ಲಿ ನಾವು ಡೈಕಾಂಡೈಲಿಕ್ ಸ್ಕಲ್ಲನ್ನು ನೋಡುವಂಥದ್ದು. ಈಗಷ್ಟೇ ಹೇಳಿದೆ ನಾನು. ಇದರಿಂದಾಗಿ ವಿ ಹ್ಯಾವ್ ಅ ಲಿಮಿಟೆಡ್ ಮೂಮೆಂಟ್, ಹೆಡ್ಡಿನ ಮೂಮೆಂಟ್ ಲಿಮಿಟೆಡ್. ಬೇರೆ ಅವಲೆಲ್ಲ ನಾವು ಜಾಸ್ತಿ ಹೆಡ್ ಮೂಮೆಂಟನ್ನು ನೋಡ್ತೀವಿ ಅಲ್ವಾ? ಸೊ ಹ್ಯೂಮನ್ ಹ್ಯಾಸ್ ಡೈಕಾಂಡೈಲಿಕ್ ಸ್ಕಲ್. ಯಾಕೆ? ರೀಸನ್ ನೋಡಿ. ಸ್ಕಲ್ ಆರ್ಟಿಕ್ಯುಲೇಟ್ಸ್ ವಿತ್ ದ ಸುಪೀರಿಯರ್ ರೀಜನ್ ಆಫ್ ವರ್ಟಿಬ್ರಲ್ ಕಾಲಮ್ ವಿತ್ ದ ಹೆಲ್ಪ್ ಆಫ್ ಟೂ ಆಸಿಪಿಟಲ್ ಕಾಂಡೈಲ್ಸ್. ಎರಡು ಆಸಿಪಿಟಲ್ ಕಾಂಡೈಲ್ಸ್ ಇರೋ ಕಾರಣ ಸ್ಕಲ್ ವಿಲ್ ಬಿ ಆರ್ಟಿಕ್ಯುಲೇಟಿಂಗ್ ವಿತ್ ದ ಸುಪೀರಿಯರ್ ರೀಜನ್ ಆಫ್ ದ ವರ್ಟಿಬ್ರಲ್ ಕಾಲಮ್ ವಿತ್ ದ ಹೆಲ್ಪ್ ಆಫ್ ಟೂ ಆಸಿಪಿಟಲ್ ಕಾಂಡೈಲ್ಸ್. ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. ಅಂದರೆ ವಿ ಕ್ಯಾನ್ ಎಲಿಮಿನೇಟ್ ದೀಸ್ ಟೂ ಆಪ್ಷನ್ ಅಂತ ಅರ್ಥ ಅಲ್ವಾ? ನಂತರ ಈಗ ಏನು ಕನ್ಫ್ಯೂಷನ್ ನಮಗೆ? ಈ ಎರಡು ಆಪ್ಷನಲ್ಲಿ ಯಾವುದು ಕರೆಕ್ಟ್ ಅಂತ ಕನ್ಫ್ಯೂಷನ್. ಸೊ ಆಪ್ಷನ್ ಏನು ಹೇಳ್ತಾ ಇದೆ? ಇಫ್ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ, ದ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದ ಅಸರ್ಷನ್. ಸೊ ಈ ರೀಸನ್ ಏನಿದೆ, ಇಸ್ ಇಟ್ ದ ಕರೆಕ್ಟ್ ರೀಸನ್? ಇಸ್ ಇಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಅಸರ್ಷನ್? ಹೌದು. ಹ್ಯೂಮನ್ಸಲ್ಲಿ ಯಾಕೆ ಡೈಕಾಂಡೈಲಿಕ್ ಸ್ಕಲ್ ಇದೆ ಅಂತ ಹೇಳ್ತೀವಿ ನಾವು? ಬಿಕಾಸ್ ದೇ ಹ್ಯಾವ್ ಟು ಆಸಿಪಿಟಲ್ ಕಾಂಡೈಲ್ಸ್. ಸೊ ಆನ್ಸರ್ ಏನಾಯಿತು? ಆನ್ಸರ್ ಇಸ್ ಎ. ಸೊ ಈ ಥರ ನಾವು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸನ್ನು ಸಾಲ್ವ್ ಮಾಡಬಹುದು. ನೆಕ್ಸ್ಟ್, ಇನ್ನೊಂದು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಅ ಕ್ವೆಶ್ಚನ್. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಆರ್ ದ ಮೋಸ್ಟ್ ಮೊಬೈಲ್ ಜಾಯಿಂಟ್. ಮೊಬೈಲ್ ಅಂದ್ರೇನು? ಮೂವ್ಮೆಂಟ್ ಅಲ್ವಾ? ರೀಸನ್ ಏನು ಹೇಳ್ತಾ ಇದೆ? ಸೈನೋವಿಯಲ್ ಫ್ಲೂಯಿಡ್ ಇಸ್ ಪ್ರೆಸೆಂಟ್ ಹಿಯರ್. ಅಸರ್ಷನ್ ಮತ್ತು ರೀಸನ್ ಕರೆಕ್ಟಾ, ಸ್ಟೇಟ್ಮೆಂಟ್ ಕರೆಕ್ಟಾ ಅಂತ ಫಸ್ಟಿಗೆ ಕನ್ಫರ್ಮ್ ಮಾಡ್ಕೊಳ್ಳುವ. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಆರ್ ಮೋಸ್ಟ್ ಮೊಬೈಲ್ ಜಾಯಿಂಟ್. ಎಕ್ಸಾಂಪಲ್, ಬಾಲ್ ಆ್ಯಂಡ್ ಸಾಕೆಟ್ ಇಲ್ಲಿರೋ ಜಾಯಿಂಟ್, ಹೌದು, ದೇ ಆರ್ ಮೊಬೈಲ್ ಜಾಯಿಂಟ್, ಹೈಲಿ ಮೊಬೈಲ್ ಕಂಪೇರ್ಡ್ ಟು ಅದರ್ ಜಾಯಿಂಟ್ಸ್. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೈನೋವಿಯಲ್ ಫ್ಲೂಯಿಡ್ ಇಸ್ ಪ್ರೆಸೆಂಟ್ ಹಿಯರ್, ಹೌದು. ಸೊ ಯಾವುದೇ ಥರದ ಮೂವೆಬಲ್ ಜಾಯಿಂಟನ್ನು ನಾವು ಕನ್ಸಿಡರ್ ಮಾಡಿದ್ರೆ ಬಾಲ್ ಆ್ಯಂಡ್ ಸಾಕೆಟ್, ಹಿಂಜ್ ಜಾಯಿಂಟ್, ಸ್ಯಾಡಲ್ ಜಾಯಿಂಟ್. ಸೊ ಇಲ್ಲಿ ನಾವು ನೋಡುವಂತಹ ಫ್ಲೂಯಿಡ್ ಯಾವುದು? ಸೈನೋವಿಯಲ್ ಫ್ಲೂಯಿಡ್. ಸೈನೋವಿಯಲ್ ಫ್ಲೂಯಿಡ್ ಇಸ್ ಪ್ರೆಸೆಂಟ್ ಹಿಯರ್. ಸೊ ಈ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಆಯಿತು. ಅಂದರೆ ವಿ ಕ್ಯಾನ್ ಎಲಿಮಿನೇಟ್ ದೀಸ್ ಟು ಆಪ್ಷನ್. ಇನ್ನು ನಮಗೆ 50-50 ವಿತ್ ದ ಚಾನ್ಸ್ ಆಫ್ ಗೆಟ್ಟಿಂಗ್ ರೈಟ್ ಆನ್ಸರ್ ಇಸ್ 50-50 ಅಲ್ವಾ? ಯಾಕಂದರೆ ಇದೆರಡೇ ಆಪ್ಷನ್ ಉಳಿದಿರೋವಂಥದ್ದು. Is it because synovial fluid is present, the ball and socket joints are mobile joint? Yes. So, reason is the correct explanation for the assertion. ಯಾಕಂದರೆ synovial fluid ಇರೋ ಕಾರಣ the joint is mobile joint. ಅಲ್ವಾ? It is able to move. So, both assertion and reason are true and the reason is the correct explanation of the assertion. Next question. ಈಗ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶನ್, ಅಂದರೆ ಸ್ಟೇಟ್ಮೆಂಟ್ಸನ್ನು ಕೊಟ್ಟು ಫಾಲ್ಸ್, ಇನ್ಕರೆಕ್ಟ್, ಕರೆಕ್ಟ್, ಸೊ ಈ ಥರದ ಕ್ವೆಶನ್. ಏನು ಕ್ವೆಶನ್ ಏನು ಹೇಳ್ತಾ ಇದೆ? ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್? ಸೊ ಈ ಸ್ಟೇಟ್ಮೆಂಟ್ಸಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ ರಾಂಗ್ ಅಂತ ಕ್ವೆಶನ್, ಫಾಲ್ಸ್ ಅಂತ ಕ್ವೆಶನ್. ಸುಚರ್ ಜಾಯಿಂಟ್ ಇಸ್ ಅ ಟೈಪ್ ಆಫ್ ಫೈಬ್ರಸ್ ಜಾಯಿಂಟ್ ಬಿಟ್ವೀನ್ ಕ್ರೇನಿಯಲ್ ಬೋನ್ಸ್. ಈಗಷ್ಟೇ ಅಂದೆ ನಾನು. ಸುಚರ್ ಜಾಯಿಂಟ್, ಸುಚರ್ಸ್ ಎಲ್ಲಿರುವಂಥದ್ದು? ಸ್ಕಲ್ಲಲ್ಲಿ ಅಲ್ವಾ? ಈ ಸುಚರ್ ಏನಿದೆ, ಇಟ್ ಇಸ್ ಅ ಟೈಪ್ ಆಫ್ ಫೈಬ್ರಸ್ ಜಾಯಿಂಟ್. ಫೈಬ್ರಸ್ ಜಾಯಿಂಟ್ ಅಂದ್ರೆ ಏನು? ಇಮ್ಮೂವೇಬಲ್ ಜಾಯಿಂಟ್ ಅಲ್ವಾ? ಬಿಟ್ವೀನ್ ಕ್ರೇನಿಯಲ್, ಸ್ಕಲ್ಲಿನ ಬೋನ್. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್.
ಮಯಸ್ಥೇನಿಯಾ ಗ್ರಾವಿಸ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್. ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. ಮಯಸ್ಥೇನಿಯಾ ಗ್ರೇವಿಸ್, ರುಮೆಟಾಯ್ಡ್ ಆರ್ಥರೈಟಿಸ್, ಸೊ ಇದೆಲ್ಲ ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ವಾ. ಸೊ ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. ನೆಕ್ಸ್ಟ್, ಟೆಟಾನಿ ರಿಸಲ್ಟ್ಸ್ ಇನ್ ರ್ಯಾಪಿಡ್ ಸ್ಪಾಸಮ್ಸ್ ಆಫ್ ವೈಲ್ಡ್ ಕಾಂಟ್ರಾಕ್ಷನ್ ಇನ್ ನರ್ವ್. ಹೌದಾ? ರ್ಯಾಪಿಡ್ ಸ್ಪಾಸಮ್ ಆಫ್ ಕಾಂಟ್ರಾಕ್ಷನ್ ಇನ್ ನರ್ವ್ ಕಾಂಟ್ರಾಕ್ಟ್ ಆಗೋ ಕ್ರಮ ಇದೆಯಾ? ಇಲ್ಲ ಅಲ್ವಾ. ಸೊ ಈ ವರ್ಡಿಂದಾಗಿ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಹ ನೋಡುವ. ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಇನ್ ದ ಜಾಯಿಂಟ್ಸ್ ಇಸ್ ಕಾಲ್ಡ್ ಆಸ್ ಗೌಟ್. ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್ ಅಲ್ವಾ. ಸೊ ಏನಾಗಬೇಕು ಇಲ್ಲಿ ಆನ್ಸರ್? 1 ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ, ಸೊ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್. ಸೊ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್ ಅಂದ ಕೂಡಲೇ ಫಸ್ಟಿಗೆ ನಾವು ಮ್ಯಾಚ್ ಮಾಡಬೇಕು. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಎಲ್ಲಿ ನೋಡುವಂಥದ್ದು? ಹ್ಯೂಮರಸ್ ಮತ್ತು ಪೆಕ್ಟೋರಲ್ ಗರ್ಡಲಲ್ಲಿ ನಾವು ಗರ್ಡಲ ನಡುವೆ ಈ ಬಾಲ್ ಆ್ಯಂಡ್ ಸಾಕೆಟನ್ನು ಜಾಯಿಂಟನ್ನು ನೋಡುವಂಥದ್ದು. ಹೌದು, ಎ ಈಸ್ 1. ಎ ಈಸ್ 1. ನೆಕ್ಸ್ಟ್, ಹಿಂಜ್ ಜಾಯಿಂಟನ್ನು ನಾವೆಲ್ಲಿ ನೋಡುವಂಥದ್ದು? ನೀ ಅಲ್ವಾ, ನೀ ಜಾಯಿಂಟ್. ಸೊ ಹಿಂಜ್ ಜಾಯಿಂಟ್ ಇಸ್ ಅ ನೀ ಜಾಯಿಂಟ್. ಬಿ ಈಸ್ 4. ನಂತರ ಸಿ ಏನು? ಸ್ಯಾಡಲ್ ಜಾಯಿಂಟನ್ನು ನಾವು ಬಿಟ್ವೀನ್ ಕಾರ್ಪಲ್ಸ್ ಮೆಟಾಕಾರ್ಪಲ್ಸ್ ನೋಡುವಂಥದ್ದು. ಸೊ ಸಿ ಈಸ್ 2. ಓಕೆ, ಸೊ ಎ ಈಸ್ 1, ಬಿ ಈಸ್ 2 ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ಆಪ್ಷನ್ ಸ್ವಲ್ಪ ಆಚೀಚಿದೆ. ಓಕೆ, ಸೊ ಪ್ರಿಂಟ್ ಮಿಸ್ಟೇಕ್. ಸೊ ಅದಕ್ಕೆ ನಾನಿಲ್ಲಿ ಆನ್ಸರನ್ನು ಕೊಟ್ಟಿದ್ದೇನೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ಓಕೆ, ಆಸ್ಟಿಯೋಪೋರೋಸಿಸ್ ಈಸ್ an age-related disorder, a gene-related disorder, results of low calcium ions in body, none of the above. ಆಸ್ಟಿಯೋಪೋರೋಸಿಸ್ ಡಿಸಾರ್ಡರ್ ಆಫ್ ಮಸಲ್ಸ್ ಮತ್ತು ಬೋನಲ್ಲಿ ನೋಡುವಾಗ ಆಸ್ಟಿಯೋಪೋರೋಸಿಸ್ ಅಲ್ಲಿ ಏನು ಕೊಡ್ತಾರೆ? ಸ್ಟಾರ್ಟಿಂಗಿಗೆ ಹೇಳ್ತಾರೆ ಇಟ್ ಈಸ್ ದ ಏಜ್ ರಿಲೇಟೆಡ್ ಡಿಸಾರ್ಡರ್. ಏಜ್ ಆಗ್ತಾ ಇದ್ದ ಹಾಗೆ ವಿ ಆರ್ ಏಬಲ್ ಟು ಸಿ ಬೋನ್ ಡೆನ್ಸಿಟಿ ಗೆಟ್ಟಿಂಗ್ ರೆಡ್ಯೂಸ್ಡ್, ಬೋನ್ ಗೆಟ್ಟಿಂಗ್ ಫ್ರೆಜೈಲ್, ಬೋನ್ ಮಾಸ್ ಗೆಟ್ಟಿಂಗ್ ರೆಡ್ಯೂಸ್ಡ್. ಸೊ ಆನ್ಸರ್ ಏನಾಗಬೇಕು? ಎಸ್, ಇಟ್ ಇಸ್ ಅ ಏಜ್ ರಿಲೇಟೆಡ್ ಡಿಸಾರ್ಡರ್. ನೆಕ್ಸ್ಟ್ ಕ್ವೆಶ್ಚನ್, ಬೋನ್ಸ್ ಬಿಕಮ್ ಫ್ರೆಜೈಲ್ ಇನ್. ಈಗಷ್ಟೇ ಅಂದೆ ನಾನು ಬೋನ್ ಬಿಕಮ್ ಫ್ರೆಜೈಲ್ ಇನ್. ಏನು ಫ್ರೆಜೈಲ್ ಅಂದ್ರೆ ಏನು? ವೀಕ್ ಅಲ್ವಾ. ಸೊ ಬೋನ್ ಬಿಕಮ್ ಫ್ರೆಜೈಲ್ ಇನ್ ಆಸ್ಟಿಯೋಪೋರೋಸಿಸ್. ಸಾರಿ ಡಿಸ್ಟರ್ಬೆನ್ಸ್ ಆದರೆ, ಸಿಕ್ಕಾಪಟ್ಟೆ ಚಳಿ ಇಲ್ಲಿ. ನಾನೆಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇನೆ, ನನ್ನ ಮನೆಯಲ್ಲಿ ಸಿಕ್ಕಾಪಟ್ಟೆ ಚಳಿ, ಶೀತ ಆಗಿಬಿಟ್ಟಿದೆ ಚಳಿಯಿಂದ. ಸೊ ಅದಕ್ಕೆ ಸ್ವಲ್ಪ ಬಿಸಿ ಕಾಯಿಸ್ಬೇಕಾಗುತ್ತೆ. ಓಕೆ, ಸೊ ಬೋನ್ಸ್ ಬಿಕಮ್ ವೀಕ್ ಇನ್ ಆಸ್ಟಿಯೋಪೋರೋಸಿಸ್. ಸೊ ಆಸ್ಟಿಯೋಪೋರೋಸಿಸ್ ಅಲ್ಲಿ ಏನಾಗುತ್ತೆ ಅಂದರೆ ಬೋನ್ ಮಾಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಸೊ ಇದರಿಂದಾಗಿ ದೇರ್ ಇಸ್ ಹೈ ಚಾನ್ಸ್ ಆಫ್ ಅ ಪರ್ಸನ್ ಗೆಟ್ಟಿಂಗ್ ಫ್ರ್ಯಾಕ್ಚರ್. ಅಂದರೆ ಅರ್ಥ ಏನಾಯಿತು? ಬೋನ್ ಬಿಕಮ್ಸ್ ವೀಕ್ ಅಂತ ಆಯಿತು ಅಲ್ವಾ. ನೆಕ್ಸ್ಟ್, ಜಾಯಿಂಟ್ ಪೇನ್ ಆಗಬೇಕು. ಸ್ಟಿಫ್ನೆಸ್ ಆ್ಯಂಡ್ ಸ್ವೆಲ್ಲಿಂಗ್ ಆರ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ ಆಫ್ ಜಾಯಿಂಟ್ ಪೇನ್, ಸ್ಟಿಫ್ನೆಸ್, ಸ್ವೆಲ್ಲಿಂಗ್ ಜಾಯಿಂಟಲ್ಲಿ ಇದೆಲ್ಲ ಆಗುವಂಥದ್ದು ಯಾವಾಗ? ಆರ್ಥ್ರೈಟಿಸಲ್ಲಿ. ಸೊ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶ್ಚನ್, ಸಿಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಪುನಃ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶ್ಚನ್. ಕರೆಕ್ಟಾಗಿ ಎಲ್ಲ ಸ್ಟೇಟ್ಮೆಂಟನ್ನು ಓದಿ. 11th 12th pairs of ribs are connected to the sternum with the help of hyaline cartilage. Okay. Each rib is a flat, thin bone and all the ribs are connected dorsally to the thoracic vertebrae and ventrally to the sternum. Okay. These are 7 pairs of there are 7 pairs of vertebrosternal, 3 pairs of vertebrochondral and 2 pairs of vertebral ribs. 8, 9, 10 pairs of ribs articulate directly with the sternum. ಸೊ ಇದು ಸ್ಟೇಟ್ಮೆಂಟ್. ಸೊ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡುವ, ಇಸ್ ಇಟ್ ಕರೆಕ್ಟ್ ಆರ್ ನಾಟ್ ಅಂತ. 11th 12th ಪೇರ್ ಅಂದ ಕೂಡಲೇ ನಮಗೆ ಗೊತ್ತಾಗಬೇಕು ಇಟ್ ಈಸ್ ಅ ಫ್ರೀ ಫ್ಲೋಟಿಂಗ್ ರಿಬ್ಸ್ ಅಲ್ವಾ.
ಸೊ ಈ 11th ಮತ್ತು 12th ಪೇರ್ಸ್ ಆಫ್ ರಿಬ್ಸ್ ಆರ್ ಕನೆಕ್ಟೆಡ್ ಟು ಸ್ಟರ್ನಮ್. ನೋ, ದೇ ಆರ್ ಫ್ರೀ, ದೇ ಆರ್ ನಾಟ್ ಕನೆಕ್ಟೆಡ್ ಎನಿವೇರ್ ಅಲ್ವಾ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ನಂತರ ಈಚ್ ರಿಬ್ ಇಸ್ ಅ ಫ್ಲಾಟ್ ಥಿನ್ ಬೋನ್, ಓಕೆ, ಬಟ್ ಆಲ್ ದ ರಿಬ್ಸ್ ಆರ್ ಕನೆಕ್ಟೆಡ್ ಡಾರ್ಸಲಿ ಟು ದ ಥೊರಾಸಿಕ್ ವರ್ಟಿಬ್ರೆ. ಅಲ್ಲ, ಎಲ್ಲ ರಿಬ್ಸ್ ಏನಿದೆ ದೇ ಆರ್ ನಾಟ್ ಕನೆಕ್ಟೆಡ್ ಡಾರ್ಸಲಿ ಟು ಥೊರಾಸಿಕ್ ವರ್ಟಿಬ್ರೆ ಆ್ಯಂಡ್ ವೆಂಟ್ರಲಿ ಟು ಸ್ಟರ್ನಮ್. ಅಲ್ಲ, ಕೆಲವು ಸಮ್ ಆಫ್ ದ ಟಿಲ್ 7th ಪೇರ್ ದೇ ಆರ್ ಕನೆಕ್ಟೆಡ್ ಡಾರ್ಸಲಿ ಆಸ್ ವೆಲ್ ಆಸ್ ವೆಂಟ್ರಲಿ. ನಂತರ ಕೆಲವು ಫಾಲ್ಸ್ ರಿಬ್ಸ್, ಕೆಲವು ಫ್ಲೋಟಿಂಗ್ ರಿಬ್ಸ್. ಸೊ ಈ ಸ್ಟೇಟ್ಮೆಂಟ್ ಸಹ ರಾಂಗ್. ಸಿ ನೋಡಿ, ದೇರ್ ಆರ್ 7 ಪೇರ್ಸ್ ಆಫ್ ವರ್ಟಿಬ್ರೋಸ್ಟರ್ನಲ್. ವರ್ಟಿಬ್ರೋಸ್ಟರ್ನಲ್ ಅಂದ್ರೆ ಏನು? ದೀಸ್ ರಿಬ್ಸ್ ಆರ್ ಕನೆಕ್ಟೆಡ್ ಟು ಸ್ಟರ್ನಮ್ ಅಂತ ಅರ್ಥ ಅಲ್ವಾ. ವೆಂಟ್ರಲಿ ದೇ ಆರ್ ಕನೆಕ್ಟೆಡ್ ಟು ಸ್ಟರ್ನಮ್ ಅಂದರೆ ವರ್ಟಿಬ್ರೋಸ್ಟರ್ನಲ್ ಬೋನ್ಸ್ ರಿಬ್ಸ್ ಅಂದರೆ ದೇ ಆರ್ ಟ್ರೂ ರಿಬ್ಸ್. ಹೌದು. ಸೊ 7 ಪೇರ್ಸ್ ಆಫ್ ಟ್ರೂ ರಿಬ್ಸ್ ಅನ್ನು ನಾವು ನೋಡ್ತೀವಿ. 3 ಪೇರ್ಸ್ ಆಫ್ ಫಾಲ್ಸ್ ರಿಬ್ ಅನ್ನು ನಾವು ನೋಡ್ತೀವಿ. ವರ್ಟಿಬ್ರೋಕಾಂಡ್ರಲ್ ಅಂದರೆ ದೇ ಆರ್ ಕನೆಕ್ಟೆಡ್ ಟು the 7th pair of the true rib with the help of cartilage, hyaline cartilage. So vertebrochondral ಅಂದ್ರೆ ಏನು? They are false ribs. ನಂತರ 2 pairs of vertebral ribs in general ಕೊಟ್ರೆ they are last 2 pairs ಯಾವುದು? floating ribs. So yes, ಈ statement correct. So answer ಏನಾಗಬೇಕು? C is the right answer for this question. D ನೋಡಿ, 8th, 9th and 10th pairs of ribs articulate directly with the sternum. ಅಲ್ಲ, they are not directly articulating or connecting to the sternum. They are connected to 7th pair of ribs. ಈ 7th pair ಏನಿದೆ, they are directly connected to sternum. ಸೊ ಈ 7th ಪೇರನ್ನು ಕನೆಕ್ಟ್ ಆಗುವಂಥದ್ದು ಯಾವುದು? ಈ 3 ಬೋನ್, ದಟ್ ಇಸ್ ಫಾಲ್ಸ್ ರಿಬ್ಸ್. ಓಕೆ, ಸೊ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಡಿಸೀಸ್ ಇಸ್, ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ, ಆಟೋಇಮ್ಯೂನ್ ಡಿಸೀಸ್ ಯಾವುದು? ಮಯಸ್ತೇನಿಯಾ ಗ್ರೇವಿಸ್. ಆರ್ಥ್ರೈಟಿಸ್ ಅಂತ ಕೊಟ್ಟರೆ ಇಟ್ ಈಸ್ ನಾಟ್ 100% ಕರೆಕ್ಟ್. ಯಾಕಂದರೆ ಆರ್ಥ್ರೈಟಿಸಲ್ಲಿ ಬೇರೆ ಬೇರೆ ಥರದ ಆರ್ಥ್ರೈಟಿಸ್ ಇದೆ. ಸ್ಪೆಸಿಫಿಕ್ ಆಗಿ ರುಮ್ಯಾಟೈಡ್ ಆರ್ಥ್ರೈಟಿಸ್ ಇಸ್ ಆಟೋಇಮ್ಯೂನ್ ಡಿಸಾರ್ಡರ್. ಓಕೆ, ಇನ್ ಜನರಲ್ ಆಗಿ ಆರ್ಥ್ರೈಟಿಸ್ ಅಂತ ಕೊಟ್ಟರೆ ನೋ. ಸೊ ಇಲ್ಲೇನಾಗಬೇಕು ಆನ್ಸರ್? ಎ ಇಸ್ ದ ರೈಟ್ ಆನ್ಸರ್, ಮಯಸ್ತೇನಿಯಾ ಗ್ರೇವಿಸ್. ನೆಕ್ಸ್ಟ್ ಕ್ವೆಶ್ಚನ್, ಗೌಟ್ ಇಸ್ ಕಾಸ್ಡ್ ಡ್ಯೂ ಟು ಅಕ್ಯುಮುಲೇಷನ್ ಆಫ್ ವಾಟ್? ಈಗಷ್ಟೇ ನೋಡಿದ್ವಿ, ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್. ನೆಕ್ಸ್ಟ್, ಮಿಡಲ್ ಇಯರ್ ಕಂಟೈನ್ಸ್ 3 ಟೈನಿ ಬೋನ್ಸ್. ಯಾವುದೆಲ್ಲ ಈ 3 ಟೈನಿ ಬೋನ್ಸ್ ಅಂತ ಕ್ವೆಶ್ಚನ್. ದಟ್ ಇಸ್ ಮ್ಯಾಲಿಯಸ್ ಇನ್ಕಸ್ ಸ್ಟೇಪ್ಸ್. ಸ್ಟೇಪ್ಸ್ ಇಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ದ ಬಾಡಿ. ಸೊ ಆನ್ಸರ್ ಏನು? 2, 3, 4. 2, 3, 4. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಮಸ್ಕ್ಯುಲರ್ ಡಿಸಾರ್ಡರ್ ಇಸ್ ಇನ್ಹೆರಿಟೆಡ್? ಇಷ್ಟರಲ್ಲಿ ಯಾವುದು ಇನ್ಹೆರಿಟೆಡ್ ಅಂತ ಕ್ವೆಶ್ಚನ್. ದಟ್ ಇಸ್ ಮಸ್ಕ್ಯುಲಾರ್ ಡಿಸ್ಟ್ರೋಪಿ. ಇದು ಒಂದು ಜೆನೆಟಿಕ್ ಡಿಸಾರ್ಡರ್. ಸೊ ನಿಮಗೆ ಗೊತ್ತು, ಜೆನೆಟಿಕ್ ಡಿಸಾರ್ಡರ್ ಆರ್ ಇನ್ಹೆರಿಟೆಡ್. ಇಟ್ ಕ್ಯಾನ್ ಬಿ ಇನ್ಹೆರಿಟೆಡ್ ಫ್ರಮ್ ಒನ್ ಜನರೇಷನ್ಸ್ ಟು ಅನದರ್ ಜನರೇಷನ್. ನೆಕ್ಸ್ಟ್ ಕ್ವೆಶ್ಚನ್, ಇದೊಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್. ಸೊ ಸ್ಕಲ್ಲಿನ ಇಮೇಜನ್ನು ಕೊಟ್ಟು ABCD ಮಾರ್ಕ್ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ಇರುವಂತಹ ಬೋನ್ ಯಾವುದು? ಫ್ರಾಂಟಲ್ ಬೋನ್. ಸೈಡಲ್ಲಿ ಇರುವಂತಹ ಬೋನ್ ಯಾವುದು? ಪೆರೈಟಲ್ ಬೋನ್. ನಂತರ ಮುಖದ ಹತ್ರ, ಎಕ್ಸ್ಪೆಷಲಿ ಬಾಯಿ ಹತ್ರ ಮೇಲಿರುವಂಥದ್ದು ಮ್ಯಾಕ್ಸಿಲ್ಲಾ. ಟೀತಿನ ಜಸ್ಟ್ ಮೇಲಿರುವಂಥದ್ದು ಮ್ಯಾಕ್ಸಿಲ್ಲಾ, ಕೆಳಗಡೆ ಇರುವಂಥದ್ದು ಮ್ಯಾಂಡಿಬಲ್. ಮ್ಯಾಂಡಿಬಲ್ ಇಲ್ಲಿ ಕೊಡಲಿಲ್ಲ. ನಂತರ 2 ಕಾಂಡೈಲ್ಸ್ ಇದೆ. ಏನಿದು? ಆಸಿಪಿಟಲ್ ಕಾಂಡೈಲ್ಸ್ ಅಲ್ವಾ. ಸೊ ಆನ್ಸರ್ ಏನಾಗಬೇಕು? A is parietal, B is frontal. A is parietal, B is frontal, C is maxilla, D is hyoid bone. ಈ 2 ಬೋನಿಗೆ ಹೇಳುವಂಥದ್ದು hyoid bone ಅಂತ. ಓಕೆ, ಸೊ ಆನ್ಸರ್ ಇಸ್ ಡಿ. ನೆಕ್ಸ್ಟ್ ಕ್ವೆಶ್ಚನ್, neuromuscular junction is a junction between, it's a junction between neuron and muscle. ಈ ವರ್ಡ್ ನೋಡಿದ ಕೂಡಲೇ ನಮಗೆ ಅರ್ಥ ಆಗಬೇಕು. ಓಕೆ, ಈಗ
ಪುನಃ ಯಾವ ಟೈಪ್ ಆಫ್ ನ್ಯೂರಾನ್ ಆ್ಯಂಡ್ ಯಾವ ಟೈಪ್ ಆಫ್ ಮಸಲ್, ಸೊ ದ್ಯಾಟ್ ವಿ ವಿಲ್ ಬಿ ಸೀಯಿಂಗ್. ಸೊ ಜಂಕ್ಷನ್ ವಿಲ್ ಬಿ ಪ್ರೆಸೆಂಟ್ ಬಿಟ್ವೀನ್, ಮಸಲಿಗೆ ಕನೆಕ್ಟ್ ಆದ ಕೂಡಲೇ ಆ ನ್ಯೂರಾನ್ ಯಾವತ್ತು ಮೋಟರ್ ನ್ಯೂರಾನ್. ಓಕೆ, ಐ ರಿಪೀಟ್, ಯಾವುದೇ ನ್ಯೂರಾನ್ ಮಸಲಿಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ದೇ ಆರ್ ಮೋಟರ್ ನ್ಯೂರಾನ್. ಸೊ ವಿ ಗೆಟ್ ಟು ಸಿ ದಿಸ್ ಜಂಕ್ಷನ್ ಬಿಟ್ವೀನ್ ದ ಮೋಟರ್ ನ್ಯೂರಾನ್ ಆ್ಯಂಡ್ ದ ಮಸಲ್. ಸೊ ಮಸಲ್ನ ಸ್ಟಾರ್ಟಿಂಗ್ ಲೇಯರ್ ಯಾವುದು? ದಟ್ ಇಸ್ ಸಾರ್ಕೋಲೆಮಾ. Okay, so this is the junction present between sarcolemma of the muscles and the motor neurons. So answer is C. Next question. Action potential in the sarcolemma of the muscles is generated by. Action potential in the sarcolemma of muscles is generated by what? So ಇಲ್ಲಿ ಕೊಟ್ಟಿರೋ ಹೆಚ್ಚಿನ ಮಾಲಿಕ್ಯೂಲ್ಸ್ ಏನಿದೆ, ದೇ ಆರ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಸೊ ಯಾವತ್ತು ನಮ್ಮ ಮಸಲ್ ಕಾಂಟ್ರಾಕ್ಷನ್ ಟೈಮಲ್ಲಿ ಇನ್ವಾಲ್ವ್ ಆಗಿರುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ ಯಾವುದು? ದ್ಯಾಟ್ ಇಸ್ ಎಸಿಟೈಲ್ ಕೋಲಿನ್. ಸೊ ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇಲ್ಲಿ 2 ಕ್ವೆಶ್ಚನ್ ಇದೆ. ಸೊ ಲೆಟ್ಸ್ ಫಸ್ಟ್ ಸಾಲ್ವ್ ದಿಸ್ ಕ್ವೆಶ್ಚನ್, ಆಯಿತಾ? ದ ಆಕ್ಟಿವ್ ಬೈಂಡಿಂಗ್ ಸೈಟ್ಸ್ ಫಾರ್ ದ ಮಯೋಸಿನ್ ಆನ್ ಆಕ್ಟಿವ್ ಆಕ್ಟಿನ್ ಫಿಲಮೆಂಟ್ಸ್ ಆರ್ ಮಾಸ್ಕ್ಡ್ ಬೈ. ಸೊ ಆಕ್ಟಿನಲ್ಲಿ ಇರೋ ಏನೋ ಒಂದು ಸ್ಟ್ರಕ್ಚರ್ ಇದೆ, ಸೊ ಅದನ್ನು ಮಯೋಸಿನ್ ಮಾಸ್ಕ್ ಮಾಡಿದೆ. ಸೊ ಕ್ವೆಶನ್ ಇಸ್, ಯಾವುದು ಆ ಪರ್ಟಿಕ್ಯುಲರ್ ಪಾರ್ಟ್ ದಟ್ ಇಸ್ ಫೌಂಡ್ ಇನ್ ಆಕ್ಟಿನ್ ಅಂತ? ಸಿಂಪಲ್, ದಟ್ ಇಸ್ ಟ್ರೋಪೋನಿನ್. ಓಕೆ, ಸೊ ಟ್ರೋಪೋನಿನ್ ಏನು ಆಕ್ಟಿನ್ ಪಾರ್ಟ್ ಏನಿದೆ, ದಟ್ ಇಸ್ ಟ್ರೋಪೋನಿನ್. ಸೊ ಅದನ್ನು ಮಯೋಸಿನ್ ಮಾಸ್ಕ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಒನ್ ಆಫ್ ದಿಸ್ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್? ಹೆವಿ ಮೀರೋಮೈಸಿನ್, ಗ್ಲೋಬ್ಯುಲಾರ್ ಹೆಡ್. ಆ ಸ್ನೇಕ್ ಥರ ಹೆಡೆ ಬಿಚ್ಚಿ ಇರೋ ಒಂದು ಸ್ಟ್ರಕ್ಚರ್ ಇದೆ ಅಲ್ವಾ ನಿಮ್ಮ ಲೊಕೊಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರಲ್ಲಿ. ಸೊ ಅದೇನದು? ದಟ್ ಈಸ್ ಮಯೋಸಿನ್. ಸೊ ಆ ಹೆಡೆ ಪಾರ್ಟ್ ಏನಿದೆ, ಹೆಡ್, ಅದು ಹೆವಿ ಮೀರೋಮೈಸಿನ್. ಗ್ಲೋಬ್ಯುಲಾರ್ ಹೆಡ್, ಅದು ರೌಂಡ್ ಹೆಡ್ ಅಲ್ವಾ, ಗ್ಲೋಬ್ಯುಲಾರ್ ಹೆಡ್ ಅದಕ್ಕೆ ಹೆಸರು. ಸ್ಮೂತ್ ಮಸಲ್. ಸ್ಮೂತ್ ಇಸ್ ಯಾ ಇನ್ವಾಲಂಟರಿ ಮಸಲ್. Red muscle have got myoglobin. Okay. Troponin, fibrous protein. Troponin is a contractile protein. ಅದು ಫೈಬ್ರಸ್ ಪ್ರೋಟೀನ್ ಅಲ್ಲ, ಇಟ್ ಇಸ್ ಅ ಕಾಂಟ್ರಾಕ್ಟೈಲ್ ಪ್ರೋಟೀನ್. ಸೊ ಈ ಮ್ಯಾಚ್ ಏನಿದೆ, ಇಟ್ ಇಸ್ ಇನ್ಕರೆಕ್ಟ್ ಮ್ಯಾಚ್. ಸೊ ಆನ್ಸರ್ ಏನಾಗಬೇಕು? ಆನ್ಸರ್ ಶುಡ್ ಬಿ ಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡುವ. Amoeboid movements occur due to streaming of protoplasm in. ಸ್ಪರ್ಮ್ಯಾಟೋಜೋವಾದಲ್ಲಿ ನಾವು ಫ್ಲಾಜೆಲ್ಲಾ ನೋಡುವಂಥದ್ದು ಅಲ್ವಾ? ಸೊ ಈ 2 ಆಪ್ಷನನ್ನು ಸ್ಪರ್ಮ್ಯಾಟೋಜೋವಾ ನೋಡಿ ಎಲಿಮಿನೇಟ್ ಮಾಡೋಣ ಅಲ್ವಾ? ಇರೈಥ್ರೋಸೈಟ್ ಮೂವ್ ಆಗುತ್ತಾ? ಓಕೆ, ಮೂವ್ ಆಗುತ್ತೆ. ಆದರೆ ಡು ದೇ ಮೂವ್ ವಿತ್ ದ ಹೆಲ್ಪ್ ಆಫ್ ಫ್ಲಾಜೆಲ್ಲಾ, ಸಿಲಿಯಾ ಆರ್ ಅಮಿಬಾಯ್ಡ್ ಮೂವ್ಮೆಂಟ್? ನೋ. It is macrophages and leukocytes which can do phagocytosis ಅಲ್ವಾ? ಸೊ ಹೇಗೆ phagocytosis ಮಾಡುವಂಥದ್ದು ಈ ಸೆಲ್ಸ್? ದಟ್ ಇಸ್ ಬೈ ಅಮಿಬಾಯ್ಡ್ ಮೂವ್ಮೆಂಟ್. ಸೊ ಆನ್ಸರ್ ಇಸ್ ಎ. ಸೊ ನೆಕ್ಸ್ಟ್ ಕ್ವೆಶನ್. ಕನ್ಸಿಡರ್ ದ ಫಾಲೋವಿಂಗ್ ಇವೆಂಟ್ಸ್. ಸೊ ಇಲ್ಲಿ 5 ಇವೆಂಟನ್ನು ಕೊಟ್ಟಿದ್ದಾರೆ. ಐ ಬ್ಯಾಂಡ್ ಶಾರ್ಟನ್ಸ್, ಎ ಬ್ಯಾಂಡ್ ರಿಟೇನ್ಸ್ ಇಟ್ಸ್ ಲೆಂತ್, ಹೆಚ್ ಝೋನ್ ಶಾರ್ಟನ್ಸ್, 4 says sarcomere elongation, 5th one ATP formation from ADP and PI ಅಂತ. ಸೊ ಬೇಸಿಕಲಿ ಕ್ವೆಶನ್ ಏನಂದರೆ, ಚೂಸ್ ದ ಆಪ್ಷನ್ ಕಂಟೈನಿಂಗ್ ದ ಇವೆಂಟ್ಸ್ ವಿಚ್ ಡು ನಾಟ್ ಅಕ್ಕರ್ ಡ್ಯೂರಿಂಗ್ ಸ್ಕೆಲೆಟಲ್ ಮಸಲ್ ಕಾಂಟ್ರಾಕ್ಷನ್. ಸೊ ಸ್ಕೆಲೆಟಲ್ ಮಸಲ್ ಕಾಂಟ್ರಾಕ್ಷನ್ ಟೈಮಲ್ಲಿ ಯಾವ ಇವೆಂಟ್ ಆಗೋದಿಲ್ಲ ಅಂತ ಕ್ವೆಶನ್. ಸೊ ಐ ಬ್ಯಾಂಡ್ ಏನಿದೆ, ಹೌದು ಐ ಬ್ಯಾಂಡ್ ಶಾರ್ಟ್ ಆಗುತ್ತೆ. ಸೊ ಇದರಿಂದಾಗಿ ಇವನ್ ಹೆಚ್ ಝೋನ್ ವಿಲ್ ಬಿ ಶಾರ್ಟನಿಂಗ್ ಅಲ್ವಾ? ಆದರೆ ಎ ಬ್ಯಾಂಡ್ ವಿಲ್ ಬಿ ರಿಮೈನಿಂಗ್ ಆಸ್ ಇಟ್ ಇಸ್. ಎ ಬ್ಯಾಂಡಲ್ಲಿ ಏನೂ ಆಗೋದಿಲ್ಲ. ಎ ಬ್ಯಾಂಡ್ ವಿಲ್ ಬಿ ರಿಟೈನಿಂಗ್ ಇಟ್ಸ್ ಲೆಂತ್ ಆಸ್ ಇಟ್ ಇಸ್. ಕರೆಕ್ಟ್. ನಂತರ ಸಾರ್ಕೋಮಿಯರ್ ಎಲಾಂಗೇಷನ್. ಆ್ಯಕ್ಚುಲಿ ಸಾರ್ಕೋಮಿಯರ್ ಶಾರ್ಟ್ ಆಗುವಂಥದ್ದು. ಐ ಮತ್ತು ಹೆಚ್ ಝೋನ್ ಶಾರ್ಟ್ ಆಗೋದ್ರಿಂದ ವಿ ಆರ್ ಏಬಲ್ ಟು ಸಿ ಸಾರ್ಕೋಮಿಯರ್ ನಾಟ್ ಎಲಾಂಗೇಷನ್, ಸಾರ್ಕೋಮಿಯರ್ ಶಾರ್ಟನಿಂಗ್. ಸೊ ಇದು ಇನ್ಕರೆಕ್ಟ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ವಾ? ಹಾಗೆಯೇ ಎ ಟಿ ಪಿ ಫಾರ್ಮೇಷನ್ ಫ್ರಮ್ ಎ ಡಿ ಪಿ ಆ್ಯಂಡ್ ಪಿ. ಆ್ಯಕ್ಚುಲಿ ನಾವು ಎ ಟಿ ಪಿ ಹೈಡ್ರೋಲೈಸನ್ನು ನೋಡುವಂಥದ್ದು. ಎ ಟಿ ಪಿ ವಿಲ್ ಬಿ ಬ್ರೋಕನ್ ಡೌನ್ ಟು ಎ ಡಿ ಪಿ ಆ್ಯಂಡ್ ಪಿ ಐ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ಎ ಟಿ ಪಿ ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಏನು ಈ ಕ್ವೆಶನಿಗೆ? ಸಿ, ದಟ್ ಇಸ್ 4th and 5th is incorrect. ಸೊ ಅದಕ್ಕೆ ಆನ್ಸರ್ ಇಸ್ ಸಿ. ಸೊ ಇದು ನಿಮ್ಮ NCERTಯಲ್ಲಿ ಇರುವಂತಹ
ಇಮೇಜ್ ರಿಲೇಟೆಡ್ ಆದಂತಹ ಕ್ವೆಶ್ಚನ್. ಸೊ ಇಲ್ಲಿ ಎ ಬಿ ಸಿ ಡಿ ಇ ಇದನ್ನು ಕೊಟ್ಟಿದ್ದಾರೆ. ಸೊ ನೀವು ಹೇಳಬೇಕು ಔಟ್ ಆಫ್ ದೀಸ್ ಆಪ್ಷನ್ಸ್ ಯಾವುದು ಕರೆಕ್ಟ್ ಅಂತ. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಇರುವಂಥದ್ದು ಕ್ರಾಸ್ ಬ್ರಿಡ್ಜ್ ದಿಸ್ ಇಸ್ ಅ ಕ್ರಾಸ್ ಬ್ರಿಡ್ಜ್ ಅಲ್ವಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ರಾಸ್ ಬ್ರಿಡ್ಜ್ ಫಾರ್ಮೇಷನ್. ನಂತರ ಇದೇನಿದು ಇ ಏನಿದು, ಇ ಈಸ್ ನಥಿಂಗ್ ಬಟ್ ಎ ಟಿ ಪಿ. ಇಲ್ಲಿ ಎ ಟಿ ಪಿ ಇದೆ ಈ ಸ್ಟ್ರಕ್ಚರ್ ಮೇಲೆ ಅಲ್ವಾ. ಸೊ ಇ ಈಸ್ ಎ ಟಿ ಪಿ, ಎ ಇಸ್ ಕ್ರಾಸ್ ಬ್ರಿಡ್ಜ್, ಎ ಇಸ್ ಕ್ರಾಸ್ ಬ್ರಿಡ್ಜ್, ಇ ಈಸ್ ಎ ಟಿ ಪಿ. ಓಕೆ. ನಂತರ ಏನಿಲ್ಲಿ ನಾಟ್ ಕಾಮನ್ ಅಂದರೆ ದಟ್ ಇಸ್ ಡಿ ಮತ್ತು ಸಿ. ಸಿ ಈಸ್ ಬ್ರೇಕಿಂಗ್ ಆಫ್ ಕ್ರಾಸ್ ಬ್ರಿಡ್ಜ್ ಅಂತೆ, ಡಿ ಈಸ್ ಬ್ರೇಕಿಂಗ್. ಓಕೆ, ಯಾವುದು ಬ್ರೇಕಿಂಗ್ ಆಫ್ ಕ್ರಾಸ್ ಬ್ರಿಡ್ಜ್? ಸೊ ಇಲ್ಲಿ ಇಮೇಜನ್ನು ನೀವು ನೋಡಿದ್ರೆ ಡಿ ಅಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇರುವಂಥದ್ದು ದ ಕ್ರಾಸ್ ಬ್ರಿಡ್ಜ್ ಬ್ರೇಕೇಜ್ ವಿ ಗೆಟ್ ಟು ಸಿ ಅಲ್ವಾ. ಸೊ ಡಿ ಈಸ್ ಬ್ರೇಕಿಂಗ್ ಆಫ್ ಕ್ರಾಸ್ ಬ್ರಿಡ್ಜ್ ಆಗ್ತಾ ಇರುವಂಥದ್ದು. ಹಾಗೆ ಸಿ ಏನಿದೆ ದಿಸ್ ಇಸ್ ನಥಿಂಗ್ ಬಟ್ ದ ಸ್ಲೈಡಿಂಗ್ ಫಿಲಮೆಂಟ್, ಸ್ಲೈಡ್ ಆಗ್ತಾ ಇದೆ ಫಿಲಮೆಂಟ್ ಅಲ್ವಾ. ಸೊ ಸಿ ಈಸ್ ಸ್ಲೈಡಿಂಗ್ ಫಿಲಮೆಂಟ್. ಡಿ ಈಸ್ ಬ್ರೇಕಿಂಗ್ ಆಫ್ ಕ್ರಾಸ್ ಬ್ರಿಡ್ಜ್. ಸೊ ಆನ್ಸರ್ ಏನಾಗಬೇಕು ಈ ಕ್ವೆಶ್ಚನಿಗೆ? ಆನ್ಸರ್ ಇಸ್ ಬಿ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ ಮಕ್ಕಳೇ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.